ಹಲೋ. ಇದಕ್ಕಿಂತ ಮುಂಚಿತವಾಗಿ ಲಾಸ್ಟ್ ವೀಕ್ ನಾನು ಪ್ರೆಗ್ನೆನ್ಸಿ, ಇನ್ಫರ್ಟಿಲಿಟಿ ಇತ್ತು, PCOS, PCOD ಅದು ಪಾಸಿಟಿವ್ ಬಂದಿದ್ದು ಲಾಸ್ಟ್ ವೀಕ್ ನಾನು ಮಾಡಿದ್ದೆ. ಸೊ ಈ ವೀಕ್ ಈಗ ನಾನೇನು ಮಾಡ್ತಾ ಇರೋದು ವಿಡಿಯೋ ಅಂದರೆ ವೀರಾಣು ಸ್ಪರ್ಮ್ಸ್ ಯಾರಿಗೆ ಒಬ್ಬೊಬ್ಬರಿಗೆ ಕಡಿಮೆ ಇರುತ್ತೆ, ಒಬ್ಬರಿಗೆ ಸ್ಪರ್ಮ್ ಮೊಟಿಲಿಟಿ ಇರೋದಿಲ್ಲ, ಝೀರೋ ಸ್ಪರ್ಮ್ಸ್ ಇರ್ತವೆ. ಸೊ ಅಂಥ ವಿಡಿಯೋನು ನಾನು ತುಂಬ ಮಾಡಿದ್ದೀನಿ. ಸೊ ಇವತ್ತು ಯಾಕೆ ಅಜೋಸ್ಪರ್ಮಿಯಾ ಆಗ್ತಾ ಇದೆ, ಯಾಕೆ ಆಲಿಗೋಸ್ಪರ್ಮಿಯಾ ಇದೆ, ಏನು ರೀಸನ್ಸ್ ಇದೆ? ಅಜೋಸ್ಪರ್ಮಿಯಾ ಆಲಿಗೋಸ್ಪರ್ಮಿಯಾ ಇರಲಿಕ್ಕೆ 4-5 ಕಾರಣ ಇದೆ. ಒಂದಂತೂ ಇದು ಜೆನೆಟಿಕ್ ಇರಬಹುದು. ಎರಡನೇದು ಇರ್ಬೋದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರಬಹುದು. ಹಾರ್ಮೋನ್ಸ್ FSH, LH, ಟೆಸ್ಟೆಸ್ಟೆರಾನ್ ಕೂಡ ಇರಬಹುದು. ಅಥವಾ ಟ್ರಾಮಾಟಿದು ಟೆಸ್ಟಿಸ್ ಇರ್ಬೋದು, ಅದೂ ಒಂದು ಕಾರಣ ಇರಬಹುದು. ಅಥವಾ ಇನ್ಫೆಕ್ಷನ್ ಇರಬಹುದು ಟೆಸ್ಟಿಸ್ಗೆ, ಅದೂ ಒಂದು ಕಾರಣ ಇರ್ಬೋದು. ಅಥವಾ ಇದರದಿಂದ ಇನ್ನೊಂದಂದರೆ ಹ್ಯಾಬಿಟ್ಸ್. ತುಂಬ ಜನರು ತಂಬಾಕು ತಿಂತಾರೆ, ದಾರು ಕುಡಿತಾ ಇರ್ತಾರೆ. ಅವ್ರಿಗೆ ಸೇದೋದು ತಂಬಾಕು ಮತ್ತು ತಿನ್ನೋದು ತಂಬಾಕು ತುಂಬ ಜನ, ಅದರಿಂದ ಕೂಡ ಸ್ಪರ್ಮ್ಸ್ ಭಾಳ ಜನರಿಗೆ ಮತ್ತು ಆಲಿಗೋಸ್ಪರ್ಮಿಯಾ ತುಂಬ ಜನರಿಗಿದೆ. ಇವು ಕಾರಣಗಳಿಂದ ತುಂಬ ಜನರಿಗೆ ಸ್ಪರ್ಮ್ ಕೌಂಟ್ ಕಡಿಮೆನೂ ಇದೆ ಅಥವಾ ಝೀರೋ ಇದೆ. ಸೊ ಇದ್ರ ಬಗ್ಗೆ ಇರುವುದರಿಂದ ಭಾಳ ಜನರಿಗೆ ಬಂಜೆತನ, PCOS, PCOD ಅಂತೂ ಹೆಂಗಸರಿಗೆ ಆಯಿತು. ಮೇಲ್ಸ್ನಲ್ಲಿ ಸ್ಪರ್ಮ್ದು ಒಂದು ರೀಸನ್ ಇದೆ. ಸೊ ಇದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಸ್ಪರ್ಮ್ ಬಗ್ಗೆ. ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್. ನನ್ನ ಮೊಬೈಲ್ ನಂಬರ್ ಇದೆ 9448210446. ಸೊ ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ, ಸ್ವಲ್ಪ ದಿವಸ ಹಿಂದೆ ಒಂದು ಪೇಷಂಟ್ ಬಂದಿತ್ತು ನನ್ನ ಕಡೆ, 32 ಇಯರ್ಸ್ ಓಲ್ಡ್ ಪೇಷಂಟು. ಅವನಿಗೆ ಅಜೋಸ್ಪರ್ಮಿಯಾ ಅಂತ ಬಂದಿತ್ತು. ಅವನಿಗೆ ಎಲ್ಲೆಲ್ಲೋ ತೋರಿಸಿದ್ದ, ಎಲ್ಲ ದವಾಖಾನೆ 4-5 ವರ್ಷ ಏನೋ ತೋರಿಸಿದ್ದ. 32 ಇಯರ್ಸು ಮೇಲಿದ್ದಾನೆ ಇವನು. ಸೊ ಇವನು ತೋರಿಸಿದ ಮೇಲೆ ನನ್ನ ಕಡೆ ಬಂದು ಲ್ಯಾಂಡ್ ಆದಮೇಲೆ ನಾನೇನು ಮಾಡಿದೆ, ಆ ಪೇಷಂಟ್ಗೆ ಯಾಕೆ ಝೀರೋ ಸ್ಪರ್ಮ್ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿದ್ಮೇಲೆ, ಫಿಸಿಕಲ್ ಟೆಸ್ಟ್ ಮಾಡಿದ ಮೇಲೆ ನಾನು ಆ ಪೇಷಂಟ್ಗೆ ಸಾಂಗ್ಲಿಗೆ ರೇಡಿಯಾಲಜಿಸ್ಟ್ ಕಡೆ ಕಳಿಸಿದೆ. ಅವರು ಇದು ಸ್ಪರ್ಮ್ ಇದು ಮಾಡಿದ ನಂತರ ಸೆಮೈನಲ್ ವೆಸಿಕಲ್ಸು ಮತ್ತು ಇವು ಡಕ್ಟ್ಸ್, ಏನು ಬಯಲಾಟ್ರಲ್ ಎಜಾಕ್ಯುಲೇಟ್ ಡಕ್ಟ್ಸ್ ಎಲ್ಲ ನಾರ್ಮಲ್ ಇದು. ಎಲ್ಲಿಂದ ಸ್ಪರ್ಮ್ ಬರುತ್ತೆ ಟೆಸ್ಟಿಸ್ದಿಂದ ಎಜಾಕ್ಯುಲೇಟರಿ ಡಕ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಆದರೆ ಏನಾಗಿತ್ತಂದರೆ ಅವ್ರು ಚೆಕ್ ಮಾಡುವಾಗ ಗ್ರಾಸ್ ವೆರಿಕೋಸಿಲ್ ಅಂತ ಕೊಟ್ಟರು. ಅಂದರೆ ಒಂದು ವೆರಿಕೋಸ್ ವೇನ್ಸ್ ಎಲ್ಲ ವೆರಿಕೋಸಿಲ್, ಗ್ರಾಸ್ ವೆರಿಕೋಸಿಲ್ ಬಯಲಾಟ್ರಲ್ ಇತ್ತು. ಎರಡೂ ಕಡೆಯಿಂದ ವೆರಿಕೋಸಿಲ್ ಇರೋದ್ರಿಂದ ಸ್ಪರ್ಮ್ ಝೀರೋ ಇದ್ದು. ಆಮೇಲೆ ಬ್ಲಡ್ನಲ್ಲಿ ಟೆಸ್ಟ್ ಮಾಡಿದರೆ ಪ್ರೊಲ್ಯಾಕ್ಟಿನ್ ಕೂಡ ಜಾಸ್ತಿ ಇತ್ತು. ಆಮೇಲೆ LH ಕೂಡ ಜಾಸ್ತಿ ಇತ್ತು, 9.21. ಸೊ ಇದು ಇರೋದ್ರಿಂದ ಆ ಪೇಷಂಟ್ ಏನಿತ್ತು, ಸ್ಪರ್ಮ್ ಅಜೋಸ್ಪರ್ಮಿಯಾ ಬಂದಿತ್ತು. ಸೊ ಅಜೋಸ್ಪರ್ಮಿಯಾ ಈಗ ನನ್ನ ಕಾರಣ ಗೊತ್ತಾಯಿತು. ಇದು ಬಯಲ್ಯಾಟ್ರಿಯಲ್ ವೆರಿಕೋಸಿಲ್, ಗ್ರಾಸ್ ವೆರಿಕೋಸಿಲ್ ಇದೆ, ಇದನ್ನು ಒಂದು ಕಂಡೀಷನ್. ಅದರಿಂದ ಏನಾಗ್ತಾ ಇದೆ, ಗ್ರಾಸ್ ವೆರಿಕೋಸಿಲ್ ಇರೋದ್ರಿಂದ ಟೆಸ್ಟಿಸ್ನಲ್ಲಿ ತುಂಬ ಕಾವು ಜಾಸ್ತಿ ಇರೋದ್ರಿಂದ ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ. ಸ್ಪರ್ಮ್ ಪ್ರೊಡಕ್ಷನ್ ಆಗಲಾರ್ದಕ್ಕೆ ಅದು ಇಜಾಕ್ಯುಲೇಟರಿ ಡಕ್ಟ್ ನಾರ್ಮಲ್ ಇದ್ದರೂ ಕೂಡ ಸ್ಪರ್ಮ್ ಬರ್ತಾ ಇದ್ದಿಲ್ಲ. ಸೊ ನಾನೇನು ಮಾಡಿದೆ, ಈಗ ನಮ್ಮ ಹಾಸ್ಪಿಟ್ಲ್ನಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಗೊತ್ತಾಯ್ತು ನನಗೆ. ಸ್ಟ್ರೆಸ್ ಅಂತೇಳಿ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೋನೋಗ್ರಾಫ್ ಮಾಡಿದ ಮೇಲೆ ಗೊತ್ತಾಯ್ತು ನನಗೆ ಇದು ಬಯಲ್ಯಾಟ್ರಲ್ ವೆರಿಕೋಸಿಲ್ ಇದೆ ಅಂಥೇಳಿ. ನಮ್ಮ ಹಾಸ್ಪಿಟಲ್ನಲ್ಲಿ ಏನು ಮಾಡಿದೆ ನಾನು, ಅದಕ್ಕೆ ಒಂದು ಆಪ್ರೇಷನ್ ಮಾಡಿದ್ವಿ. ಒಂದು ಮೇಜರ್ ಆಪ್ರೇಷನ್ನೇ ಇತ್ತದು. ಬಯಲ್ಯಾಟ್ರಲ್ ವೆರಿಕೋಸಿಲ್ ಈಗ ಎರಡು ಕಡೆ ತೆಗೆದಿದ್ದೀವಿ ಈಗ ನಾವು. ಸೊ ಈಗೇನು ಮಾಡ್ತೀವಿ ನಾವು, 5 to 6 months, ನನಗನ್ನಿಸುತ್ತೆ 50 to 70% ಅಟ್ಲೀಸ್ಟ್ ನಮ್ಗೆ ಹೋಪ್ಸ್ ಇದೆ. ಇದಕ್ಕಿಂತ ಮುಂಚಿತವಾಗಿ ನಾನು ಇಂಥದ್ದೇ ಸಿಮಿಲರ್ ಪೇಷಂಟ್ ಟ್ರೀಟ್ ಮಾಡಿದ್ದೀನಿ. ಅದೇ ಇವನು ನೋಡಿ, ಆ ಪೇಷಂಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಪೇಷಂಟ್ ಬಂದಿತ್ತು. ನಾವು ವೆರಿಕೋಸಿಲ್ ಕರೆಕ್ಷನ್ ತುಂಬ ಜನರಿಗೆ ಮಾಡಿದ್ದೀವಿ. ಇದನ್ನು ವೆರಿಕೋಸಿಲ್ ಕರೆಕ್ಷನ್ ಮಾಡಿದ ಮೇಲೆ ನನಗನ್ನಿಸುತ್ತೆ 5 to 7 months, 6 monthsನಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ, ಅಂದರೆ ಆ್ಯಂಟಾಕ್ಸಿಡೆಂಟ್ಸ್ ಕೊಡಬೇಕು, ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ, ಇವನು ಡಯಟ್ ಎಲ್ಲ ಹೇಳಿ, ಸೊ ಒಂದು ಸರಿ ಇವನೇನು ಹ್ಯಾಬಿಟ್ಸ್ ಏನಿದೆ, ಇದು ಗುಟ್ಕಾ ಅಥವಾ ತಂಬಾಕು ತಿಂತಿದ್ರೆ, ದಾರು ಸೇತಿ ಇವೆಲ್ಲ ಬಂದ್ ಮಾಡಿ, ಎಕ್ಸರ್ಸೈಸ್ ಹೇಳಿ, ಸೊ ಈಗ ನನಗೆ ಒಂದು ಅನಿಸುತ್ತೆ ನನಗೆ 50 to 70% ಚಾನ್ಸಸ್ ಇದೆ ಇವನಿಗೆ ಸ್ಪರ್ಮ್ಸ್ ಬರಬಹುದು. ಇವನಿಗೆ ಇನ್ಫರ್ಟಿಲಿಟಿ ಕೂಡ ಕರೆಕ್ಷನ್ ಆಗಬಹುದು. ಸೊ ಟೇಕ್ ಕೇರ್, ಬಾಯ್.